ನಮಸ್ಕಾರ ರೈತ ಬಾಂಧವರೇ, ಮಣ್ಣಿನ ಮಕ್ಕಳು ಕಾರ್ಯಕ್ರಮದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇತ್ತೀಚೆಗೆ ಬೇಲೂರಿನ ಪುಷ್ಪಗಿರಿ ಆಡಿಟೋರಿಯಂನಲ್ಲಿ ಶ್ರೀ ಪುಷ್ಪಗಿರಿ ಸಾವಯವ ಕೃಷಿ ಸಂಘದ ದಶಮಾನೋತ್ಸವ, FPO ರೈತ ಉತ್ಪಾದಕರ ಸಂಸ್ಥೆ ಹಾಗೂ ಕೃಷಿ ಮೇಳ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಕೃಷಿ ಸಚಿವರಾದ BC ಪಾಟೀಲ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ, ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಮಂಜುಳಾ, ಪುಷ್ಪಗಿರಿ ಸಾವಯವ ಕೃಷಿ ಬಳಗದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಹಾಗೂ FPO ಸಂಸ್ಥೆಯ ಸದಸ್ಯರು ಭಾಗವಹಿಸಿದ್ದರು. ಕೃಷಿ ಮೇಳದಲ್ಲಿ ಸಾವಯವ ಕೃಷಿ ಉತ್ಪನ್ನಗಳು ಹಾಗೂ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಮಳಿಗೆಗಳಲ್ಲಿ ಪ್ರದರ್ಶನ ಹಾಗೂ ಮಾರಾಟ ಏರ್ಪಡಿಸಲಾಗಿತ್ತು. ಇವತ್ತು ರೈತರು ಸಂಪೂರ್ಣವಾಗಿ 99%, 100% ಯಾಂತ್ರೀಕರಣದಲ್ಲಿ ಬೇಸಾಯ ಮಾಡುವಂಥದ್ದು. ರೈತರು ಬಳಸಂತ ಟ್ರ್ಯಾಕ್ಟರ್ ಡೀಸೆಲ್ಗೆ ಯಾಕೆ ಸಬ್ಸಿಡಿ ಕೊಡಬಾರ್ದು ಅನ್ನೋದು ನನ್ನದು ಒಂದು ಯೋಚನೆ ಇತ್ತು. ಒಂದು ಎಕರೆಗೆ ಮೊದಲು ಉಳುಮೆ ಮಾಡಿ ಬಿತ್ತಿ ಕೊಯ್ಯೋವರೆಗೂ, ಕೊಯ್ದಾದ ನಂತರ ನೇಗಿಲು ಹೊಡಿಲಿಕ್ಕೆ 20 ಲೀಟರ್ ಡೀಸೆಲ್ ಬೇಕು. ನಾವು ಈ ವರ್ಷ 10 ಲೀಟರ್ಗೆ ಡೀಸೆಲ್ ಸಬ್ಸಿಡಿಯನ್ನ ಕೊಡ್ತೇವೆ. 1 ಎಕರೆಗೆ 250 ರೂಪಾಯಿ. 1 ಎಕರೆಗೆ 5 ಎಕರೆವರೆಗೂ, ಸಣ್ಣ ರೈತರು ದೊಡ್ಡ ರೈತ ಅಂತೆಲ್ಲ 5 ಎಕರೆವರೆಗೂ 1250 ರೂಪಾಯಿಯನ್ನ ರೈತ ಶಕ್ತಿ ಅನ್ನುವಂಥ ಯೋಜನೆಯಲ್ಲಿ ಸಬ್ಸಿಡಿ ಕೊಡ್ತಾ ಇದ್ದೇವೆ. ನಾಳೆ 31ನೇ ತಾರೀಕು ಆ ರೈತರ ಹಣ ರೈತರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹೋಗುವಂತ ಕೆಲಸ. ಇದು ಕೂಡ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಡೀಸೆಲ್ಗೆ ಸಬ್ಸಿಡಿ ಕೊಟ್ಟಿದ್ದು ನಾವೇ, ಬೇರೆ ಎಲ್ಲೂ ಕೂಡ ಕೊಟ್ಟಿಲ್ಲ. ಈ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರು ಬಿತ್ತನೆ ಕಾಲದಲ್ಲಿ ಗೊಬ್ಬರ ಬೀಜಕ್ಕೆ ಹೋಗಿ ಸಾಲಗಾರರ ಹತ್ರ ಸಿಕ್ಕಾಕೊಂತಾರೆ ಅಂತ ಹೇಳಿ ಇವತ್ತು 6,000 ರೂಪಾಯಿಗಳನ್ನ 3 ಕಂತದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ನಾನು 4,000 ಕೊಡ್ತೇನೆ ಅಂತ ಹೇಳಿ ಈಗ ರೈತರಿಗೆ 10,000 ರೂಪಾಯಿಗಳನ್ನ ವರ್ಷಕ್ಕೆ ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಈ ವರ್ಷ ನಮ್ಮ ಕರ್ನಾಟಕ 9,000 ರೂಪಾಯಿ ಕೇಂದ್ರ ಸರ್ಕಾರದಿಂದ, 4,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡುವಂತ ಕೆಲಸವನ್ನು ಕೂಡ ಇದರಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಕೃಷಿ ಮೇಳದಲ್ಲಿ ಸುಮಾರು ಪುಷ್ಪಗಿರಿ ಸಾವಯವ ಕೃಷಿ ಬಳಗ 10 ವರ್ಷದಿಂದ ನಿರಂತರವಾಗಿ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಆರ್ಗ್ಯಾನಿಕ್ ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ರೈತರಿಗೆ ತರಬೇತಿಯನ್ನು ಕೊಡುವಂಥ, ಮಾರ್ಗದರ್ಶನ ಮಾಡುವಂಥ, ಉಚಿತವಾಗಿ ರೈತರಿಗೆ ಸವಲತ್ತುಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಪುಷ್ಪಗಿರಿ ಸಾವಯವ ಕೃಷಿ ಬಳಗ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ. ಒಂದು 10 ವರ್ಷದ ಹಿಂದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಕೂಲು ಅಂತ ಹೇಳಿ ರೈತರ ಪಾಠಶಾಲೆಯನ್ನು ತೆರೆದು ಆ ಶಾಲೆಯ ಮುಖಾಂತರ ರೈತರಿಗೆ ಪ್ರತಿ ಹಳ್ಳಿಯಲ್ಲಿಯೂ ಹೋಗಿ ತರಬೇತಿಯನ್ನು ಕೊಡುವಂಥದ್ದನ್ನು ಸಂಸ್ಥೆ ನಿರಂತರವಾಗಿ ಮಾಡ್ತಾ ಬಂದಿದೆ. ಏನು ಸಂಸ್ಥೆ ಆಗಿ 10 ವರ್ಷ ಆಯಿತು. ಅದರ ಸವಿನೆನಪಿಗಾಗಿ ಒಂದು ಕೃಷಿ ಮೇಳವನ್ನು ಆಯೋಜಿಸಿ ಈ ಭಾಗದ ರೈತರಿಗೆ ಕೃಷಿ ಸಲಕರಣೆಗಳನ್ನು, ಆಹಾರ ಪದಾರ್ಥಗಳನ್ನು ಮತ್ತು ಅವರೇ ಸ್ವಂತ ಉತ್ಪಾದನೆ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆ ಮಾಡುವಂಥ ವಿಧಾನವನ್ನು ಕೆಲವು ಸಂಘ ಸಂಸ್ಥೆಗಳಿಗೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ, ಹೈನುಗಾರಿಕೆ ಎಲ್ಲ ಇಲಾಖೆಗಳು ಸೇರಿಕೊಂಡು ಒಂದು ರೈತರಿಗೆ ಎಷ್ಟು ಉಪಯೋಗ ಆಗಲಿಕ್ಕೆ ಸಾಧ್ಯನೋ ಅಷ್ಟು ಕೆಲಸ ಕಾರ್ಯಗಳನ್ನು ಇವತ್ತು ಸಂಸ್ಥೆ ಮುಖಾಂತರ ಮಾಡ್ತಾ ಇರುವಂಥದ್ದು ಭಾಳ ನಮಗೆ ಸಂತೋಷವನ್ನು ತಂದುಕೊಟ್ಟಿದೆ. ಪುಷ್ಪಗಿರಿಯಲ್ಲಿ ಒಂದು ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, ಕೃಷಿ ಇಲಾಖೆ ಬೇಲೂರು ವತಿಯಿಂದ ಈ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಇಲ್ಲಿ ಹೆಚ್ಚಾಗಿ ಸಿರಿಧಾನ್ಯದ ಮಹತ್ವವನ್ನು ಸಾರುವಂತಹ ಹಲವಾರು ವಿಷಯಗಳ ಕುರಿತಾಗಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಡಿಸ್ಪ್ಲೇಯನ್ನು ಇಟ್ಟಿದ್ದೇವೆ. ಜೊತೆಗೆ ಸಾವಯವ ಒಂದು ಪರಿಕರಗಳನ್ನು ಕೂಡ ಇಲ್ಲಿ ಇಟ್ಟಿದ್ದೇವೆ. ಹಾಗೆಯೇ ಜಲಾನಯನ ಒಂದು ವಿಷಯದ ಕುರಿತಾಗಿ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಒಂದು ಮಾಡೆಲ್ ಕೂಡ ಇಲ್ಲಿ ಇಟ್ಟಿದ್ದೇವೆ. ಹಾಗೆ ಹೆಚ್ಚಿನದಾಗಿ ಜಲಾನಯನ ಮತ್ತು ನಮ್ಮ ಸಿರಿಧಾನ್ಯಗಳ ಬಳಕೆಯ ಒಂದು ವಿಷಯದ ಕುರಿತಾಗಿ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಈ ಒಂದು ಕೃಷಿ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಸಿರಿಧಾನ್ಯ ಅಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ಅದರಲ್ಲೂ ಕೂಡ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ಸಲ್ಲಿ ನಮಗೆ ಸಿರಿಧಾನ್ಯವನ್ನು ಹೆಚ್ಚಿನ ಒಂದು ಬಳಕೆ ಮತ್ತು ಬೆಳೆಯುವ ಉದ್ದೇಶವನ್ನು ಸಾರುವಂತಹ ಒಂದು ಮಹತ್ವದ ಒಂದು ಉದ್ದೇಶವನ್ನು ಸರ್ಕಾರ ಕೂಡ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಇತ್ತೀಚೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಸಿಬ್ಬಂದಿ ತರಬೇತಿ ಘಟಕ, ವಿಸ್ತರಣಾ ನಿರ್ದೇಶನಾಲಯ ಹಾಗೂ ಹೈದರಾಬಾದಿನ ದಕ್ಷಿಣ ವಲಯದ ವಿಸ್ತರಣಾ ಶಿಕ್ಷಣ ಸಂಸ್ಥೆ ಜಂಟಿಯಾಗಿ ಕೃಷಿ ಪತ್ರಿಕೋದ್ಯಮ ಕುರಿತಾಗಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು.
ತಂತ್ರಜ್ಞಾನದ ಪರಿಣಾಮಕಾರಿ ವರ್ಗಾವಣೆಗಾಗಿ ಕೃಷಿ ಪತ್ರಿಕೋದ್ಯಮ ಎಂಬ ಶೀರ್ಷಿಕೆಯಡಿ ಈ ತರಬೇತಿ ಕಾರ್ಯಕ್ರಮವು ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕೃಷಿ ಪತ್ರಿಕೋದ್ಯಮದ ಭಿನ್ನ ನೆಲೆಗಳು ಹಾಗೂ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ವಿಶೇಷ ಅಂಶಗಳ ಕುರಿತು ತರಬೇತಿ ನೀಡಲಾಯಿತು. ನಾವು ಈ ದಿನ 5 ದಿನದ ತರಬೇತಿ ಕಾರ್ಯಕ್ರಮ ಫಾರ್ಮ್ ಜರ್ನಲಿಸಮ್ ಫಾರ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಂತ ಒಂದು ಟ್ರೈನಿಂಗ್ ಬಂದಿದ್ದೀವಿ. ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂತಂದರೆ ಹಂಗ್ರಿ ಆಫ್ ಇನ್ಫಾರ್ಮೇಷನ್ನು. ಈಗಿನ ಒಂದು ಮಾಡರ್ನ್ ಜರ್ನಲಿಸಮ್ ಇದು ರೈತರು ಏನಾಗಿದ್ದಾರೆ ಅಂದರೆ ಎಲ್ಲರಿಗೂ ಏನಾಗಿದೆ, ಇನ್ಫಾರ್ಮೇಷನ್ ಬೇಕು, ಮಾಹಿತಿ ಬೇಕು. ಅನೇಕ ತಂತ್ರಜ್ಞಾನಗಳು ವಿಶ್ವವಿದ್ಯಾಲಯಗಳ ಅನೇಕ ಸಂಸ್ಥೆಯಲ್ಲಿ ಡೆವಲಪ್ ಆದಂಥ ತಂತ್ರಜ್ಞಾನಗಳು ಏನಾಗ್ತದೆ ಅಂದರೆ ರೈತ ಸಮುದಾಯಕ್ಕೆ ತಲುಪೋದು ಬಹಳ ಕಡಿಮೆ, ವಿರಳ. ಯಾಕೆಂದರೆ ವಿಸ್ತರಣಾ ಕಾರ್ಯಕರ್ತರು ಸಹ ಕಡಿಮೆ ಜನ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇಂಥ ಮಾಧ್ಯಮಗಳನ್ನ ಉಪಯೋಗಿಸಿಕೊಂಡು ರೈತರಿಗೆ ಸಂಶೋಧನೆ ಮಾಡಿದಂಥ ತಂತ್ರಜ್ಞಾನಗಳನ್ನು ತಲುಪಿಸಿಕೊಡಲು ನೆರವಾಗ್ತವೆ. ಆ ನಿಟ್ಟಿನಲ್ಲಿ ಈ 5 ದಿನದ ತರಬೇತಿಗೆ ನಾನು ಸಹ ಭಾಗವಹಿಸ್ತೇನೆ. ಈ ತರಬೇತಿ ಕಾರ್ಯಕ್ರಮದಲ್ಲಿ ಹೇಗೆ ಒಂದು ತಂತ್ರಜ್ಞಾನಗಳನ್ನ ರೈತರ ಮನಮುಟ್ಟುವಂತೆ, ಎಲ್ಲ ಜರ್ನಲಿಸಮ್ನ ನಾವು ಮಾಡೋಕ್ಕಾಗಲ್ಲ, ಎಲ್ಲ ಮಾಹಿತಿನೂ ರೈತರು ಓದಲ್ಲ, ಅವರಿಗೆ ಅರ್ಥವಾಗುವ ಮಟ್ಟದಲ್ಲಿ ಅವರ ಎಜುಕೇಷನ್ ಲೆವೆಲ್ಗೆ ಹೇಗೆ ಒಂದು ತಂತ್ರಜ್ಞಾನ ಪ್ರಸರಣ ಮಾಡಬೇಕು ಅಂತೇಳಿ ಒಂದು ಆರ್ಟಿಕಲ್ ಬರೆಯೋದಿರ್ಬೋದು. ಅದ್ರ ಜೊತೆಗೆ ನಾವು ಅಲ್ಲಿ ಪ್ರಿಂಟ್ ಮೀಡಿಯಾ ಅಂತಲ್ಲ, ವಿಡಿಯೋ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಬಂದು ಒಂದು ಯೂಟ್ಯೂಬ್ ಚಾನಲ್ಲು, ಯೂಟ್ಯೂಬಲ್ಲಿ ಯಾವ ಥರ ಒಂದು ವಿಡಿಯೋ ಇರಬೇಕು. ಈಗ ಅರ್ಧ ಗಂಟೆ ಕೊಟ್ಟರೆ ಇನ್ಫಾರ್ಮೇಷನ್ ಅವರಿಗೆ ಇಂಟ್ರೆಸ್ಟ್ ಹೋಲ್ಡ್ ಮಾಡಲ್ಲ. ಆ ನಿಟ್ಟಿನಲ್ಲಿ ಒಂದು 5 ನಿಮಿಷದಿಂದ 6 ನಿಮಿಷದಲ್ಲಿ ಒಂದು ತಂತ್ರಜ್ಞಾನ ಸಂಪೂರ್ಣ ಮಾಹಿತಿಯನ್ನು ಹೇಗೆ ರೈತ ಸಮುದಾಯಕ್ಕೆ ಕೊಡಬೇಕು. ಈ ತರಬೇತಿ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮಕ್ಕೂ ಮತ್ತು ಕೃಷಿ ಪತ್ರಿಕೋದ್ಯಮಕ್ಕೂ ಇರುವಂಥ ವ್ಯತ್ಯಾಸ, ದಿನಪತ್ರಿಕೆಗಳಿಗಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಟಿ ವಿ ಮಾಧ್ಯಮಗಳಿಗೆ ಮಾಹಿತಿನ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ನಾವು ಕಂಟೆಂಟ್ ಅನಾಲಿಸಿಸ್ ಮಾಡಬೇಕು, ಮತ್ತು ಫೋಟೋಗಳನ್ನ ಕಳಿಸ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಛಾಯಾಚಿತ್ರಗಳನ್ನ ಕಳಿಸ್ಬೇಕು, ಆಮೇಲೆ ರೈತರ ಯಶೋಗಾಥೆ ಬರೀಬೇಕು ಅಂತ ಹೇಳಿದ್ರೆ ಯಾವ ರೀತಿ ಬರೀಬೇಕು, ಮತ್ತು ಜನಪ್ರಿಯ ಲೇಖನಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತರಬೇತಿನ ಕೊಡ್ತಾಯಿದ್ದೀವಿ. ಒಟ್ಟಾರೆ ಹೆಚ್ಚು ಜನಪ್ರಿಯ ಲೇಖನಗಳು ಸ್ಥಳೀಯ ಪತ್ರಿಕೆಗಳಲ್ಲಿ ಮತ್ತು ಸಮೂಹ ಮಾಧ್ಯಮಗಳಲ್ಲಿ ಅಂತ ಹೇಳಿದ್ರೆ ಪ್ರಿಂಟು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎರಡರಲ್ಲೂ ಬರೋಂಗೆ ಈ ಒಂದು ತರಬೇತಿನ ನಾವು ಕೊಡ್ತಾಯಿದ್ದೀವಿ. ಸೊ ಈ ತರಬೇತಿಯಲ್ಲಿ ನಾವು ಅಗ್ರಿ ಜರ್ನಲಿಸಮ್ ಅಂತಂದರೆ ಅಗ್ರಿನಲ್ಲಿ ಕೃಷಿನಲ್ಲಿ ಬರುವಂಥ ಒಂದು ಸಕ್ಸಸ್ ಸ್ಟೋರೀಸ್ ಆಗಿರ್ಬೋದು, ಅಥವಾ ಬೇರೆ ಒಂದು ಯಾವುದಾದ್ರೂ ಒಂದು ಮಾಹಿತಿಗಳಾಗಿರ್ಬೋದು, ಅದನ್ನ ಪ್ರೆಸ್ಸಿಗಾಗಲಿ ಅಥವಾ ನ್ಯೂಸ್ ಪೇಪರ್ ಕವರಿಂಗ್ಸ್ ಆಗಲಿ ಆ ಥರದ್ದು ಯಾವ ರೀತಿ ಮಾಡಬೇಕು ಅನ್ನೋ ಟೆಕ್ನಿಕಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ನಾನು ಈ ತರಬೇತಿಯಲ್ಲಿ ಭಾಗವಹಿಸೋಕ್ಕೆ ಬಂದಿದ್ದೀನಿ. ಈ ಒಂದು ಇನ್ಫಾರ್ಮೇಷನಲ್ಲಿ ಟ್ರೈನಿಂಗಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಇವಾಗ ನಾವು ಮಾಡ್ತಿರೋಂಥ ಪ್ರೋಗ್ರಾಮ್ಸ್ ಆಗಿರ್ಬೋದು, ಅಥವಾ ನಾವೇ ನೋಡಿರೋಂಥ ಪ್ರಗತಿಪರ ರೈತರಾಗಿರ್ಬೋದು, ಅಥವಾ ಹೊಸ ತಂತ್ರಜ್ಞಾನಗಳಾಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿಗಳನ್ನ ನಾವು ಇನ್ನಷ್ಟು ಜನಕ್ಕೆ ಪ್ರಚಾರ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಅದು ಅಲ್ಲದೆ ಇವಾಗ ನಾವು ಮಾಡ್ತಿರೋಂಥ ಕಾರ್ಯಕ್ರಮಗಳ ಬಗ್ಗೆ ಪ್ರಚಾರಗಳು ಏನೇನು ಮಾಡ್ತಿದ್ದೀವಿ ಅದು ಕರೆಕ್ಟಾಗಿ ಇಲ್ಲದೇನೂ ಇರ್ಬೋದು ಟೆಕ್ನಿಕಲ್ ಆಗಿ, ಯಾಕೆಂದರೆ ನಮ್ಗೆ ಯಾರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ, ಮತ್ತು ಅಗ್ರಿ ಜರ್ನಲಿಸಮ್ ಬಗ್ಗೆ ನಮಗೇನಷ್ಟು ಮಾಹಿತಿ ಕೂಡ ಇಲ್ಲ. ಸೊ ಹಾಗಾಗಿ ನಮಗೇನಾಗುತ್ತೆ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿ ಟೆಕ್ನಿಕಲ್ ಆಗಿ ಕಲ್ತ್ಕೊಂಡ್ರೆ ನಾವು ಎಕ್ಸಾಕ್ಟಾಗಿ ರೈತರಿಗೆ ಯಾವ ರೀತಿ ಅವಶ್ಯಕತೆ ಇದೆ, ಮಾಹಿತಿ ಹೇಗೆ ಅವರಿಗೆ ಮನಸ್ಸಿಗೆ ಮುಟ್ಟೋ ರೀತಿ ಬರಿಬೋದು ಅನ್ನೋದು ಅಥವಾ ಪ್ರಸಾರ ಮಾಡ್ಬೋದು ಅನ್ನೋದು ನಮಗೆ ಮಾಹಿತಿ ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಪತ್ರಿಕೋದ್ಯಮ 4ನೇ ಒಂದು ಆಧಾರ ಸ್ತಂಭ. ಎಲ್ಲ ಒಂದು ಕಡೆ ಇದು ಸರ್ಕಾರವನ್ನು, ಸಂಘ ಸಂಸ್ಥೆಗಳನ್ನು, ವ್ಯಕ್ತಿಗಳನ್ನು ಭಾಳ ಅಂದರೆ ವಾಚ್ ಡಾಗ್ ಅಂತ ಹೇಳ್ತೀವಿ ನಾವು ಜರ್ನಲಿಸಮ್ ಟರ್ಮಲ್ಲಿ. ಎಲ್ಲರೂ ಪತ್ರಿಕೋದ್ಯಮ ಅಂದರೆ ಎಲ್ಲೋ ಒಂದು ಕಡೆ ಭಯಪಡುವ ಒಂದು ಸಾಧ್ಯತೆ ಸಹ ನಾವೆಲ್ಲ ನೋಡ್ತಾ ಇದ್ದೇವೆ. ಕೃಷಿ ಪತ್ರಿಕೋದ್ಯಮ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಕೃಷಿ ಪತ್ರಿಕೋದ್ಯಮ, ಇದರ ಪ್ರಾಮುಖ್ಯತೆ ಇನ್ನೂ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಬೇರೆ ಪತ್ರಿಕೆಗಳನ್ನು ನಾವು ಓದಿ ಮಾಹಿತಿ ಪಡೆದು ಆನಂತರ ಪತ್ರಿಕೆಯಲ್ಲಿ ಇಟ್ಟು ನಾವು ಹೋಗ್ತೇವೆ. ಆದರೆ ಕೃಷಿ ಪತ್ರಿಕೋದ್ಯಮದಲ್ಲಿ ಏನೇ ನಾವು ಒಂದು ಮಾಹಿತಿ ನಾವು ಪ್ರಕಟ ಮಾಡ್ತೀವಿ ಅದನ್ನು ನಮ್ಮ ಕೃಷಿಕರು ಆನಂತರ ಅವ್ರ ಕ್ಷೇತ್ರಗಳಲ್ಲಿ ಅಳವಡಿಕೆ ಮಾಡಿಕೊಡುವ ಸಾಧ್ಯತೆಗಳು ಸಾಕಷ್ಟಿದೆ. ಹಾಗಾಗಿ ಇಲ್ಲಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಅಂತ ನನ್ನ ಅನಿಸಿಕೆ. So during this program, the scientists and also State Department officials will be taught of how effectively they can make use of print and electronic media, wherein they will be writing news stories, future stories, success stories. Apart from this, digital media is also being used nowadays, wherein they will be writing blogs. During this 5-day training program, they will be taught about how effectively they can write and meet the farmers in solving their emerging problems. So that these are called as on-campus programs where we train you people on different types of subjects like general subjects and technical matters, everything.
And also like this, as we come here, we conduct off-campus programs. So we travel to entire South India, also Union Territories, to train mid-level extension officers. And our clientele group is not only agriculture, we give trainings to agriculture and allied sectors, everything, including forestry. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ. ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು. ದೇಶದಲ್ಲಿ ಮುಂದಿನ ದಿನಗಳು ಕೃಷಿಯಿಂದ ಸುಭಿಕ್ಷವಾಗಬೇಕಾದರೆ ಮಕ್ಕಳಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡುವಂತೆ ಪ್ರೇರೇಪಿಸಬೇಕು. ಈ ನಿಟ್ಟಿನಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಮೈಸೂರು ಜಿಲ್ಲೆಯ ಜಯಪುರ ಹೋಬಳಿಯ ದೂರ ಗ್ರಾಮದ ಶ್ರೀ ಗುರುಮಲ್ಲೇಶ್ವರ ಅನುದಾನಿತ ಪ್ರೌಢಶಾಲೆ. ಈ ಶಾಲೆಯಲ್ಲಿನ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮಾಹಿತಿ ನಿಮಗಾಗಿ. ನಮ್ಮ ಶಾಲೆಯಲ್ಲಿ ಸುಮಾರು 10 ವರ್ಷಗಳಿಂದನೂ ಕೂಡ ನಾವು ಶಾಲೆಯಲ್ಲಿ ಬಿಸಿ ಊಟ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಹೊರಗಡೆಯಿಂದ ತರಕಾರಿ ತಂದು ಸಾಂಬಾರು ಮಾಡೋದು ಮಾಡ್ತಿದ್ದಾಗ ಅಷ್ಟೊಂದು ಏನೋ ಸಾರು ರುಚಿಕರವಾಗಿರಲಿಲ್ಲ, ಅಷ್ಟೊಂದು ಟೇಸ್ಟು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ವೃತ್ತಿ ಶಿಕ್ಷಕರು ಇದ್ದರಿಂದ ಇಲ್ಲಿ ಸಣ್ಣ ಪುಟ್ಟ ತರಕಾರಿ ಬೆಳೆಯೋಕ್ಕೆ ಪ್ರಾರಂಭದಲ್ಲಿ ಶುರು ಮಾಡೋದು. ತದನಂತರ ಹಂತ ಹಂತವಾಗಿ ಅದನ್ನು ಮಡಿ ಮಾಡಿ ಹೊಸ ಹೊಸ ಸಾವಯವ ವಿಧಾನದಲ್ಲಿ ತರಕಾರಿ ಸೊಪ್ಪು ಪ್ರತಿಯೊಂದು ಬಿಸಿ ಊಟಕ್ಕೆ ಏನು ಅಗತ್ಯ ಇದೆ ಅದನ್ನು ನಾವು ಇಲ್ಲೇ ಬೆಳೆಯೋಕ್ಕೆ ಶುರು ಮಾಡೋದು. ಬಿಸಿ ಊಟದ ಅಮೌಂಟ್ನಲ್ಲೇ ಸ್ವಲ್ಪ ಅದು ಅಲ್ಲಿಗೆ ಬರೆಸಿ ಅದರ ಖರ್ಚು ವೆಚ್ಚಲ್ಲಿ ಇದನ್ನು ಮೇಂಟೈನ್ ಮಾಡ್ತಾ ಈಗ ನಾವು 50% ಅದನ್ನೇ ಹಾಕೋದ್ರಿಂದ ಭಾಳ ಸಾಂಬಾರು ನಮ್ಮ ಅಧಿಕಾರಿಗಳು ಬಂದಾಗೂ ಭಾಳ ಖುಷಿಪಟ್ಟು ಇದು ಒಂದು ಉತ್ತಮ ವಿಧಾನ ಅಂತ ಹೇಳಿದ್ದಾರೆ. ಈಗ ಮುಂದಿನ ವರ್ಷದಿಂದ NEP ಜಾರಿ ಆಗ್ತಾಯಿದೆ. NEPಯ ಮುಖ್ಯ ಉದ್ದೇಶ ಕೌಶಲ್ಯ ಆಧಾರಿತ ಶಿಕ್ಷಣ ಅಂತ. ಕೌಶಲ್ಯ ಆಧಾರಿತ ಶಿಕ್ಷಣ ಅಂದರೆ ಪ್ರೌಢ ಹಂತದಲ್ಲಿ ಮಕ್ಕಳು ಏನನ್ನು ರೂಢಿಸ್ಕೋಬೇಕು ಅಥವಾ ಏನು ಆಸಕ್ತಿ ಇದೆ ಅದರ ಮುಖಾಂತರನೇ ಹೋಗಬೇಕು ಅವರು ಜೀವನ ಪೂರ್ತಿ ಅಂತ ಈ NEP ಜಾರಿ ತರ್ತಕ್ಕಂಥ ಉದ್ದೇಶ. ಅದರಲ್ಲಿ ಕೃಷಿನೂ ಒಂದು. ಯಾಕೆಂದರೆ ಇವತ್ತಿನ ದಿನ ನಮ್ಮ ಸ್ವತಂತ್ರ ಪಡೆದಂಥ ಸಂದರ್ಭದಲ್ಲಿ 30 ಕೋಟಿ ಇದ್ದಂಥ ಜನಸಂಖ್ಯೆ ಇವತ್ತು 140 ಕೋಟಿ ಇದೆ ಅಂದರೆ ನಮ್ಮ ಅವೈಲಬಿಲಿಟಿ ನಮಗೆ ಏನು ಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕಾದ. ಯಾಕಂದರೆ ಇದು ಇನ್ನೂ ಮುಂದೆ ಕೂಡ ಆಹಾರದ ಒಂದು ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಅಂಥ ಸಂದರ್ಭದಲ್ಲಿ ಈಗ ಎಲ್ಲರೂ ಕೂಡ ಸ್ಥಳೀಯವಾಗಿ ಕೃಷಿಯನ್ನು ಕೈಬಿಟ್ಟಿದ್ದಾರೆ. ಇದರಿಂದ ಏನಾಗ್ತದೆ, ಆಹಾರ ಪದಾರ್ಥಗಳ ಬೆಲೆ ಗಗನಮುಖಿ ಆಗ್ತಾಯಿದೆ. ಎಲ್ಲವನ್ನೂ ಕೊಂಡ್ತಾ ಹೋದರೆ ಮುಂದೊಂದು ದಿನ ಭಾರತದ GDP ತುಂಬ ತಳಮಟ್ಟಕ್ಕೆ ಕೊಟ್ಟೋಗುತ್ತೆ. ಅದೇ ಉದ್ದೇಶಕ್ಕೇನು, ನಾವೇ ಇಲ್ಲಿ ಬೆಳೆದು ತಿಂದರೆ ಎಷ್ಟು ಅನುಕೂಲ ಆಗುತ್ತೆ, ನಾವೇ ಬೆಳೆದ್ರೆ ಎಷ್ಟು ಉಳಿತಾಯ ಆಗುತ್ತೆ ಅನ್ನೋದನ್ನು ಅರಿವು ಮೂಡಿಸ್ಬೇಕು ಮಕ್ಕಳಲ್ಲಿ. ಶ್ರೀ ಗುರುಮಲ್ಲೇಶ್ವರ ಶಾಲಾ ಶಿಕ್ಷಕರಾದ ಎಸ್ ಮಂಜುನಾಥ್ ಅವರು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶಾಲಾ ಶಿಕ್ಷಣದಲ್ಲಿ ಕೃಷಿಯ ಪ್ರಾಮುಖ್ಯತೆಯ ಕುರಿತು ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ತರಬೇತಿ ಪಡೆದಿದ್ದರು. ನಂತರ ತಮ್ಮ ಶಾಲೆಯಲ್ಲಿಯೇ ಮಕ್ಕಳಿಗೆ ಕೃಷಿಯ ಕುರಿತು ತರಬೇತಿ ನೀಡಿ ಬೇಸಾಯದ ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಗಿಸಿಕೊಳ್ಳುವಂತೆ ಮಾಡಿದ್ದಾರೆ. ಈ ಎಲ್ಲ ಕೆಲಸ ಕಾರ್ಯಗಳ ಹಿನ್ನೆಲೆಯ ಕುರಿತು ಅವರ ಮಾತುಗಳಿವು. ಇಂದಿನ ದಿನದಲ್ಲಿ ಏನಾಗ್ತಿದೆ, ತೋಟಗಾರಿಕೆ ಆಗ್ಬೋದು, ಕೃಷಿ ಆಗ್ಬೋದು, ನಶಿಸಿ ಹೋಗುವಂಥದ್ದಲ್ಲಿದೆ. ಇವತ್ತು ಮಕ್ಕಳಿಗೆ ತೋಟಗಾರಿಕೆ ಕೃಷಿ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಬರ್ತಾರೆ 7ನೇ ತರಗತಿ ಬರ್ತಾರೆ, ಕೃಷಿ ಅಂದರೆ ತಂದೆ ತಾಯಿಗಳು ಏನು ಮಾಡಿದರೆ ಅವರು ನಾನು ವ್ಯವಸಾಯಗಾರ, ನನ್ನ ವ್ಯವಸಾಯದಲ್ಲಿ ನನಗೇನು ಲಾಭ ಇಲ್ಲ, ನನ್ನ ಮಗನ ವಿದ್ಯಾವಂತ ಮಾಡಿ ಯಾವುದೋ ಒಂದು ಫ್ಯಾಕ್ಟ್ರಿಗೆ ಒಂದು ಡಾಕ್ಟ್ರನೋ ಇಂಜಿನಿಯರ್ನೋ ಯಾವನ್ನೋ ಮಾಡಿ ಸಾಧನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿದ್ದಾರೆ. ಆದರೆ ಕೃಷಿನಲ್ಲೂ ಲಾಭ ಏನು ಇದೆ ಅನ್ನೋದನ್ನ ಮಕ್ಕಳಿಗೆ ಅರಿವನ್ನು ಮೂಡಿಸ್ಬೇಕು. ಮತ್ತು ಕೃಷಿಯಿಂದ ಏನು ರಾಸಾಯನಿಕವನ್ನು ಬಳಸ್ತಾ ಇದ್ದ ಕೃಷಿಯಿಂದ ಏನು ಅನಾಹುತ ಆಗ್ತಾಯಿದೆ ಅದನ್ನು ಚೇಂಜ್ ಮಾಡಬೇಕು ಅನ್ನೋದು ನನ್ನದೊಂದು ದೃಷ್ಟಿ. ನಮ್ಮ ಶಾಲೆಯ ಮಕ್ಕಳಿಗೆ ಅದನ್ನು ಚೇಂಜ್ ಮಾಡಬೇಕು. ಅಂದರೆ ಈಗ ಉದಾಹರಣೆಗೆ ರಾಸಾಯನಿಕ ಕೃಷಿಯನ್ನು ಬಳಸ್ತಾ ಇದ್ದಾರೆ. ರಾಸಾಯನಿಕ ಮಾರ್ಕೆಟ್ಗೆ ಹೋಗಿ ರಾಸಾಯನಿಕ ಯಾವುದೋ ಒಂದು ತರಕಾರಿ ತರ್ತಾರೆ, ಅಲ್ಲಿ ಯಾವುದೋ ಕೆಮಿಕಲ್ ಬಳಸಿರ್ತಾರೆ. ಆ ಕೆಮಿಕಲ್ ಬಳಸಿರೋದು ಏನು ಬಳಸಿರೋದು ಅಂತ ಗೊತ್ತಿಲ್ಲ, ನಾವು ತಿಂತೀವಿ. ಅದರಿಂದ ಏನು ನಮ್ಮ ಆರೋಗ್ಯದ ಮೇಲೆ ತುಂಬ ಎಫೆಕ್ಟ್ ಬೀರ್ತಾ ಇದೆ. ಅದನ್ನು ಬಿಡಬೇಕು. ಮೊದಲು ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ, ತಮ್ಮ ಹೊಲ ಜಮೀನು ಇರ್ತಕ್ಕಂಥ ಅವ್ರ ಜಮೀನಲ್ಲಿ ಸಾಧ್ಯವಾದಷ್ಟು ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಮಕ್ಕಳಿಗೆ ಮೊದಲನೇದಾಗಿ ತಿಳಿಸ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಬರೀ ಪಾಠದ ಕೊಠಡಿಯ ಒಳಗಡೆ ಬೋಧನೆ ಮಾಡಿದವು. ಅಂದರೆ ಸಾವಯವ ಕೃಷಿ ಬಗ್ಗೆ ಬೋಧನೆ ಮಾಡುವುದಲ್ಲದೆ ನಮ್ಮ ಕೈತೋಟದಲ್ಲಿ ಯಾವುದೇ ರಾಸಾಯನಿಕವನ್ನು ಬಳಸದೆ ಸಾವಯವ ಕೃಷಿನಲ್ಲಿ ಮಕ್ಕಳಿಗೆ ವಿಷಮುಕ್ತ ಆಹಾರವನ್ನು
ಬೆಳೆಸಿ ಸೊಪ್ಪುಗಳಾಗ್ಬೋದು, ತರಕಾರಿಗಳಾಗ್ಬೋದು, ಯಾವುದೇ ರಾಸಾಯನಿಕವನ್ನು ಬಳಸೋದಿಲ್ಲ. ಜೀವಾಮೃತವನ್ನು ತಯಾರಿಸ್ತಕ್ಕಂಥದ್ದು, ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸ್ಕೊಳ್ತಕ್ಕಂಥದ್ದು, ಮತ್ತು ನೈಸರ್ಗಿಕ ಕೀಟನಾಶಕಗಳು ಅಂದರೆ ಬೇವಿನ ಸೊಪ್ಪಿಂದ ಕಷಾಯಗಳನ್ನು ತಯಾರಿಸ್ತಕ್ಕಂಥದ್ದು, ಮತ್ತು ಮೆಣಸಿನಕಾಯಿನ ಕಷಾಯ ತಯಾರಿಸ್ತಕ್ಕಂಥದ್ದು, ಇದನ್ನೆಲ್ಲ ಉಪಯೋಗಿಸಿ ಒಳ್ಳೆ ಪೌಷ್ಟಿಕಾಂಶಯುಕ್ತ ಸೊಪ್ಪು ತರಕಾರಿಗಳನ್ನು ಬೆಳೆದು ನಮ್ಮ ಶಾಲೆ ಬಿಸಿ ಊಟಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಕೃಷಿಯನ್ನೇ ಮರೆತು ಬಿಡ್ತಾ ಇದ್ದಾರೆ. ಯಾಕಂದರೆ ಯಾರಿಗೂ ಕೃಷಿ ಮಾಡಬೇಕು ಅಂದರೆ ಯಾರಿಗೂ ಇಷ್ಟ ಇಲ್ಲ. ಎಲ್ರಿಗೂ IT-BT ಕಂಪ್ನಿಗೆ ಹೋಗ್ಬೇಕು ಅನ್ನೋ ಇಷ್ಟ ಇದೆ. ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಆಗಬೇಕು, ಈ ಥರಗೆ ಉದ್ಯೋಗಕ್ಕೆ ಅಳವಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಕೃಷಿಯನ್ನು ಮರೀತಾ ಇದ್ದಾರೆ. ಆ ಕೃಷಿ ಮುಂದೆ ದೊಡ್ಡದಾಗಿ ಬೆಳಿಬೇಕು ಅಂದರೆ ಚಿಕ್ಕ ಮಕ್ಕಳಿಂದ ನಾವು ಅದನ್ನ ತಯಾರು ಮಾಡಬೇಕು. ಯಾಕಂದರೆ ಮುಂದೆ ಹೋದಂತೆಲ್ಲ ನಾಳೆ ದಿನ ಕೃಷಿಯನ್ನೇ ಮರೆತುಬಿಟ್ಟು ಆಹಾರಕ್ಕೆ ಹಾಕಿ ರೈತರನ್ನ ಟೆಂಡರ್ ಕೂಗುವ ಸಂದರ್ಭ ಬಂದರೂ ಬರ್ಬೋದು. ಯಾಕಂದರೆ ಯಾರೂ ಸಹ ಕೃಷಿ ಮಾಡೋಕ್ಕೆ ಇವತ್ತು ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ನಿಗದಿತವಾದ ಬೆಲೆ ಇಲ್ಲ. ಯಾವುದೇ IT-BT ಕಂಪ್ನಿ ಒಂದು ಬ್ಲೇಡ್ ತಯಾರು ಮಾಡಿ ಇಷ್ಟು ಬೆಲೆ ಅಂತ ಫಿಕ್ಸ್ ಮಾಡ್ತಾನೆ, ಒಂದು ಚಾಕ್ಲೇಟ್ ತಯಾರು ಮಾಡಿ ಇಷ್ಟು ಬೆಲೆ ಅಂತ ಫಿಕ್ಸ್ ಮಾಡ್ತಾನೆ. ಆದರೆ ರೈತ ಬೆಳೆಯುವ ಯಾವುದೇ ಪದಾರ್ಥಕ್ಕೂ ಯಾವುದೇ ರೀತಿ ಬೆಲೆ ಇಲ್ಲ. ಅವನು ಕೇಳೋಷ್ಟಿಗೆ ಕೊಡಬೇಕು, ತಗೊಳ್ದರೆ ವಾಪಸ್ ತಗೊಂಡೋಗಿ ಎಲ್ಲಿ ಹೊರಗಡೆ ಸುರಿಬೇಕು. ಆ ಮಟ್ಟಿಗೆ ರೈತನ ಪರಿಸ್ಥಿತಿ ಬಂದಿದೆ. ಪ್ರಾಯೋಗಿಕವಾಗಿ ತರಕಾರಿ ಬೆಳೆಯೋದಾಗಲಿ ಅಥವಾ ಔಷಧಿಗಳನ್ನ ಸಾವಯವ ರೀತಿಯಲ್ಲಿ ಯಾವ ರೀತಿ ಸಿಂಪಡಿಸಬೇಕು, ಯಾವ ರೀತಿ ತಯಾರು ಮಾಡಬೇಕು ಅಂತಲೂ ಮಕ್ಕಳಿಗೆ ಜಾಗೃತಿ ಮೂಡಿಸಿ, ಇಲ್ಲಿ ಹಲವಾರು ಮಕ್ಕಳು ಎಲ್ಲ ವ್ಯವಸಾಯದ ಕುಟುಂಬದಿಂದ ಬಂದಿರೋದ್ರಿಂದ ಅವ್ರಿಗೆ ಇದು ಭಾಳ ಅನುಕೂಲವೂ ಆಗ್ತಾಯಿದೆ. ಜೊತೆಗೆ ನಮ್ಮ ವೃತ್ತಿ ಶಿಕ್ಷಕರು ಸಹ ವ್ಯವಸಾಯದ ಕುಟುಂಬದಿಂದ ಬಂದಿರೋದ್ರಿಂದ ಅವರು ಸಹ ಈ ಶಾಲೆಯಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಮುಂದಿನ ಪೀಳಿಗೆ ಆರೋಗ್ಯಕರವಾಗಿ ಬದುಕಬೇಕಾದ್ರೆ ಯಾವ ರೀತಿ ನಾವು ಜಾಸ್ತಿ ಸಾವಯವ ಕೃಷಿನೇ ಅವಲಂಬಿಸಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಅವ್ರದ್ದೇ ಆದಂಥ ಪೀರಿಯಡಲ್ಲಿ ವ್ಯವಸಾಯದ ಬಗ್ಗೆ ಭಾಳ ಅರಿವು ಮೂಡಿಸ್ತಾ ಇದ್ದಾರೆ. ಬೇಸಾಯದ ಅನುಭವ ನೀಡುತ್ತಿರುವ ಕಲಿಕೆಯ ಬಗ್ಗೆ ಮಕ್ಕಳು ಸಂತಸ ಹಂಚಿಕೊಂಡಿದ್ದು ಹೀಗೆ. ಸೂಕ್ಷ್ಮ ಜೀವಿಗಳು ಮಣ್ಣಿನ ಒಳಗಡೆ 200-300 ಅಡಿ ಕಂಟು ಒಳಕೊಂಡೋಗಿದ್ದಾವೆ ಮತ್ತು ಸಸ್ಯಗಳಿಗೆ ಒಳ್ಳೆ ಪೋಷಕಾಂಶ ಸಿಗುವುದಿಲ್ಲ. ಸಾವಯವ ಗೊಬ್ಬರ ಬಳಸುವುದರಿಂದ ಇವೆಲ್ಲನೂ ನಿವಾರಣೆ ಮಾಡ್ಬೋದು. ಸಾವಯವ ಗೊಬ್ಬರ ಬಳಸುವುದರಿಂದ ಸೂಕ್ಷ್ಮ ಜೀವಿಗಳು ಮಣ್ಣಿನ ಮೇಲೆ ಬರ್ತವೆ ಮತ್ತು ಪೋಷಕಾಂಶಗಳು ಸಿಗ್ತವೆ. ಸಾವಯವ ಗೊಬ್ಬರವು ಪರಿಸರ ಸ್ನೇಹಿಯಾಗಿದೆ. ಸುಭಾಷ್ ಪಾಳೇಕರ್ ಪ್ರಕಾರ ಸೂಕ್ಷ್ಮ ಜೀವಿಗಳು ರಾಸಾಯನಿಕ ಗೊಬ್ಬರ ಬಳಸುವುದರಿಂದ 200-300 ಅಡಿ ಒಳಗಡೆ ಹೊಂಟೋಗಿದ್ದಾವೆ. ವಾಪಸ್ ಮೇಲಕ್ಕೆ ಬರ್ಸ್ಬೇಕಂದ್ರೆ ಜೀವಾಮೃತ ಅಂತಹ ಸಾವಯವ ಕೃಷಿನ ಬಳಸಬೇಕು ರೈತರು. ನಮ್ಮನೇಲೂ ಕೃಷಿನೇ ಮಾಡೋದು, ಬಟ್ ಆದರೂ ಎಲ್ಲರೂ ರಾಸಾಯನಿಕ ಗೊಬ್ಬರನೇ ಬಳಸ್ತಿದ್ದು. ಬಟ್ ನಾನಿಲ್ಲಿ 8ರಿಂದ ಬಂದಾಗಲಿಂದ ನಮ್ಮ ಸರ್ ಮಾಡೋ ಜೀವಾಮೃತ ಇರ್ಬೋದು, ಸಾವಯವ ಗೊಬ್ಬರನ ಇವರೇ ತಯಾರಿಸೋದೆಲ್ಲ ನೋಡಿ ನಮ್ಮನೇಲೂ ಕೂಡ ಇವಾಗೆಲ್ಲ ಕೃಷಿಯಲ್ಲೇ ಅವರೇ ನಮ್ಮಮ್ಮನೇ ಜೀವಾಮೃತ ಎಲ್ಲ ತಯಾರಿಸಿ ಮಾಡ್ತಿದ್ದಾರೆ. ಇದರಿಂದ ತುಂಬ ಉಪಯೋಗ ಇದೆ. ಸೊ ಹಾಗಾಗಿ ನಮ್ಮ ಸರ್ ಆದಂಥ ಇದೇ ಥರ ಎಲ್ಲ ಸ್ಕೂಲಲ್ಲೂ ಅಷ್ಟೇ. ನಮ್ಮ ಸ್ಕೂಲಲ್ಲಿ ಬರೀ ಆಟ ಪಾಠ ಅಷ್ಟೇ ಅಲ್ಲ, ಜೊತೆಲಿ ತೋಟಗಾರಿಕೆ ಶಿಕ್ಷಕರಾದಂಥ ಕೃಷಿಲಿ ಏನೇನು ಮಾಡಬೇಕು ಇದಕ್ಕೂ ಒಂದು ಪೀರಿಯಡನ್ನು ಕೊಟ್ಟು ಇಲ್ಲೂ ಅರ್ಧ ಗಂಟೆ ಟೈಮ್ ಕೊಟ್ಟು ಎಲ್ಲನೂ ಹೇಳ್ಕೊಡ್ತಿದ್ದಾರೆ. ಅದರಲ್ಲಿ ಸಾವಯವ ಕೃಷಿನಲ್ಲಿ ಗೊಬ್ಬರದಲ್ಲೇ ಇದು ಒಂದು ಭಾಗ ಯಾವುದು ಹೇಳಿ ಬಯೋಡೈಜೆಸ್ಟರ್ ಅಂತೇಳಿ. ಬಯೋಡೈಜೆಸ್ಟರ್ ಅಂದರೆ ನೋಡಿ, ಸಸ್ಯ ಕೃಷಿಯಿಂದ ಬರ್ತಕ್ಕಂಥ ತ್ಯಾಜ್ಯಗಳು ಮತ್ತು ಸಗಣಿ, ಗಂಜಲ, ನೀರು ಇದನ್ನೆಲ್ಲ ನೋಡಿ ದೊಡ್ಡ ದೊಡ್ಡ ಜಮೀನುಗಳಲ್ಲಿ ಏನು ಮಾಡ್ತಾರೆ, ದೊಡ್ಡದಾಗಿ ತೊಟ್ಟಿಯನ್ನು ಕಟ್ಟಿ ಅಲ್ಲಿ 2 ಗುಂಡಿಯನ್ನು ಮಾಡಿರ್ತಾರೆ ನೋಡಿ. ಇದು ಒಂದು ತೊಟ್ಟಿಯನ್ನು ಕಟ್ಟಿರ್ತಾರೆ. ಅದ್ರ ಮಧ್ಯೆ ನೋಡಿ ಇಲ್ಲಿ ಒಂದು ಪೈಪನ್ನು ಹಾಕಿದ್ದೀವಿ ನೋಡಿ, ಇಲ್ಲೊಂದು ಪೈಪ್ ಹಾಕಿದಲ್ಲಪ್ಪ. ಈ ಪೈಪ್ ಮಧ್ಯೆ ಸಣ್ಣ ಸಣ್ಣ ಹೋಲ್ಗಳನ್ನು 6 mm ಇದರಲ್ಲಿ ಹೋಲನ್ನು ಮಾಡಿರ್ತಾರೆ. ಹೋಲನ್ನು ಮಾಡಿ ಇಲ್ಲಿ ಕೃಷಿ ತ್ಯಾಜ್ಯಗಳು, ಸಗಣಿ, ಗಂಜಲ ಎಲ್ಲನೂ ಹಾಕಿ ಸುಮಾರು 50-60 ದಿನ ಅದನ್ನ ಕಳಿಸಿ ಅನಂತರ ಇಲ್ಲೊಂದು ತೊಟ್ಟಿ ಮಾಡಿರ್ತೀವಲ್ಲಪ್ಪ. ಈ ಗೇಟ್ ಆನ್ ಮಾಡಿದಾಗ ನೋಡಿ ಇಲ್ಲಿ ಹಾಕಿರ್ತಕ್ಕಂಥ ಗೊಬ್ಬರ ಇಲ್ಲಿ ಬರುತ್ತೆ. ಇದನ್ನು ಗಿಡಗಳಿಗೆ ಕೊಡ್ತಕ್ಕಂಥದ್ದು. ಸಾವಯವ ಪದ್ಧತಿಯನ್ನು ಅನುಸರಿಸಿ ಕೃಷಿ ಕೈಗೊಳ್ಳುವ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬುದನ್ನು ಅರಿತು ಅವರಲ್ಲಿ ಬೇಸಾಯ ಚಟುವಟಿಕೆಯ ಕುರಿತಾಗಿ ಆಸಕ್ತಿ ಮೂಡಿಸುತ್ತಿರುವ ಮೈಸೂರು ಜಿಲ್ಲೆಯ ಜಯಪುರ ಹೋಬಳಿಯ ದೂರ ಗ್ರಾಮದ ಶ್ರೀ ಗುರುಮಲ್ಲೇಶ್ವರ ಅನುದಾನಿತ ಪ್ರೌಢಶಾಲೆಯ ಕಾರ್ಯಚಟುವಟಿಕೆಗಳು ನಿಜಕ್ಕೂ ಮಾದರಿಯಾದುದು. ಹಣ್ಣುಗಳ ರಾಜ ಮಾವನ್ನು ಸವಿಯುವ ಕಾಲ ಇನ್ನೇನು ಹತ್ತಿರಕ್ಕೆ ಬಂದೇ ಬಿಟ್ಟಿದೆ. ಉತ್ತಮ ಇಳುವರಿ ಪಡೆಯುವ ಸಲುವಾಗಿ
ರೈತ ಬಾಂಧವರು ಮಾವಿನ ಹಣ್ಣಿನಲ್ಲಿ ಕಾಡುವ ವಿವಿಧ ಕೀಟಗಳನ್ನು ಸಮಗ್ರ ನಿರ್ವಹಣಾ ತಂತ್ರಗಳನ್ನು ಅನುಸರಿಸಬೇಕಾಗಿದೆ. ಈ ಎಲ್ಲದರ ಕುರಿತು ತಜ್ಞರಿಂದು ಮಾಹಿತಿ ನೀಡಿದ್ದಾರೆ. ಮಾವು ಒಂದು ಪ್ರಮುಖವಾದ ಹಣ್ಣಿನ ಬೆಳೆಯಾಗಿದ್ದು ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇದನ್ನು ಭಾಳ ಮುಖ್ಯವಾಗಿ ಬೆಳೀತಾ ಇದ್ದಾರೆ. ಸೊ ಹಾಗೆಯೇ ಈಗ ಸಾಕಷ್ಟು ತಳಿಗಳೂ ಸಹ ಮಾವಿನಲ್ಲಿದ್ದಾವೆ. ಸಾಕಷ್ಟು ತಳಿಗಳ ಜೊತೆಗೆ ಏನು ಒಂದು ಈಗ ಏರಿಯಾ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಈಗ ಸಾಕಷ್ಟು ಸಮಸ್ಯೆಗಳನ್ನು ಸಹ ಮಾವನ್ನು ಕಾಡ್ತಾ ಇದ್ದಾವೆ. ಸೊ ಹಾಗಾಗಿ ನಾವು ಮಾವಿನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಮುಖ್ಯವಾಗಿ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಾವಿನಲ್ಲಿ ಬರ್ತಕ್ಕಂಥ ಜಿಗಿ ಹುಳು. ಸೊ ಇದು ಮಾವಿನಲ್ಲಿ ಬರ್ತಕ್ಕಂಥ ಜಿಗಿ ಹುಳು ಏನಪ್ಪ ಅಂತಂದರೆ, ಇದು ಚಿಗುರಿನ ಹಂತದಲ್ಲಿ ಪ್ರಾರಂಭ ಆಗುತ್ತೆ. ಮಾವು ಚಿಗುರು ಬಂದಾಗ ಇದು ಪ್ರಾರಂಭ ಆಗಿ ಹೂವಿನ ಹಂತದವರೆಗೂ ಸಹ ಈ ಒಂದು ಕೀಟದ ಹಾನಿ ಇರುತ್ತೆ. ಸೊ ಮಾವಿನ ಚಿಗುರು ಬಂದ ತಕ್ಷಣವೇ ಇದರದ್ದು ಸಂತತಿ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಿಬಿಟ್ಟು ಮರಿ ಹುಳುಗಳು ಮತ್ತು ಪ್ರೌಢ ಕೀಟಗಳು ಸೊ ಮಾವಿನ ಚಿಗುರಿನಿಂದ ಮತ್ತು ಹೂವಿನಿಂದ ರಸ ಹೀರ್ಬಿಟ್ಟು 100% ಇಳುವರಿನ ಕಡಿಮೆ ಮಾಡುವಂಥ ಉದಾಹರಣೆಗಳನ್ನು ಸಹ ಇದೆ. ಸೊ ಹಾಗಾಗಿ ಸರಿಯಾದ ಸಮಯದಲ್ಲಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಈಗ ಮಾವಿನ ಜಿಗಿ ಹುಳುವಿನ ನಿರ್ವಹಣೆಗೆ ಭಾಳ ಮುಖ್ಯವಾಗಿ ಈಗ 10 ವರ್ಷಕ್ಕಿಂತ ಮೇಲ್ಪಟ್ಟ ಮರಗಳಲ್ಲಿ ಈ ಸಮಸ್ಯೆ ಹೆಚ್ಚು ಕಂಡು ಬರ್ತಾ ಇದೆ. ಸೊ ಕಾರಣ ಏನಪ್ಪ ಅಂತಂದರೆ ಅವು ಒತ್ತಾಗಿ ಬೆಳೆದಿರ್ತವೆ. ಸೊ ಹಾಗಾಗಿ ಮಾವಿನಲ್ಲಿ ಮೊದಲೇ ಕ್ರಮ ಏನಪ್ಪ ಇದ್ರದ್ದು ನಿರ್ವಹಣಾ ಕ್ರಮಗಳಲ್ಲಿ ಬಂದಾಗ ಅಂದರೆ, ಮೊದಲನೇದಾಗಿ 10 ವರ್ಷಕ್ಕಿಂತ ಮೇಲ್ಪಟ್ಟ ಗಿಡಗಳಲ್ಲಿ ನಾವು ಚಾಟಣಿ ಮಾಡಬೇಕಾಗುತ್ತೆ. ಸೊ ಅದರಲ್ಲೂ ಸಹ ಮೇ ಮತ್ತು ಜೂನ್ ತಿಂಗಳಲ್ಲಿ, ಈಗ ಕಟಾವಾದ ತಕ್ಷಣವೇ ಜೂನ್ ತಿಂಗಳಲ್ಲಿ ಒಂದು 20% ನಾವು ಚಾಟಣಿ ಮಾಡಬೇಕಾಗುತ್ತೆ. ಚಾಟಣಿ ಅಥವಾ ಇಂಗ್ಲೀಷಲ್ಲಿ ಪ್ರೂನಿಂಗ್ ಅಂತ ಕರೀತಾರೆ. ಸೊ ಇದನ್ನು ನಾವು ಮಾಡಿದಾಗ ಏನಾಗುತ್ತೆ, ಗಿಡದ ಒಳಗಡೆ ನೇರವಾಗಿ ಬಿಸಿಲು ಮತ್ತು ಗಾಳಿ ಆಡೋದ್ರಿಂದ ಇದರದ್ದು ಸಂತತಿ ಮತ್ತು ಇದರದ್ದು ಸಂಖ್ಯೆ ಕಡಿಮೆ ಆಗುತ್ತೆ, ಜಿಗಿ ಹುಳುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ಮುಂದಿನ ಒಂದು ಬೆಳೆಗೆ ನಾವು ಹಾನಿನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ಒತ್ತೊತ್ತಾಗಿ ಬೆಳೆದ ಗಿಡಗಳನ್ನು ನಿರ್ವಹಿಸುವುದು, ಬೇವಿನ ಔಷಧಿಯ ಸಿಂಪಡಣೆಯೊಂದಿಗೆ ಶಿಫಾರಿತ ಔಷಧಿಗಳ ನಿಯಮಿತ ಬಳಕೆಯು ಮಾವನ್ನು ವಿವಿಧ ಕೀಟಗಳಿಂದ ಕಾಪಾಡಲು ಸಾಕಷ್ಟು ಸಹಕಾರಿಯಾಗಬಲ್ಲದು ಎನ್ನುತ್ತಾರೆ ತಜ್ಞರು. ಚಿಗುರು ಪ್ರಾರಂಭ ಆದ ತಕ್ಷಣವೇ ಹುಳುಗಳನ್ನ ನಾವು ಗಮನಿಸ್ಬಿಟ್ಟು ಮೊದಲೇ ಸಿಂಪರಣೆನ ತಗೋಬೇಕಾಗುತ್ತೆ. ಮೊದಲೇ ಸಿಂಪರಣೆನ ಯಾವುದರಿಂದ ತಗೋಬೋದು ಅಂತಂದರೆ, ಬೇವಿನ ಔಷಧಿ 10,000 ppm ಅಂತ ಕರಿತೀವಿ. ಅದನ್ನು 1 ಮಿಲಿಲೀಟರ್ 1 ಮಿಲಿ ಪ್ರತಿ ಲೀಟರ್ ನೀರಿಗೆ, ಜೊತೆಗೆ ಈಗ ವರ್ಟಿಸಿಲಿಯಂ ಅಂತ ಒಂದು ಫಂಗಸ್ಸು, ಸೊ ಅದನ್ನು ನೀವು 2 ಗ್ರಾಮ್ 1 ಲೀಟರ್ಗೆ ನೀರಿಗೆ ಸೇರಿಸ್ಬಿಟ್ಟು ಮೊದಲೇ ಸಿಂಪರಣೆ ಮಾಡಬೇಕಾಗುತ್ತೆ. ನಂತರ ಒಂದು 10 ದಿವಸಗಳ ನಂತರ ಏನು ಮಾಡಬೇಕು ಅಂತಂದರೆ, ಈಗ ನೀವು ಇನ್ನೂ ಒಂದು ಸಿಂಪರಣೆ ಮಾಡಬೇಕಾಗುತ್ತೆ. ಯಾವುದಪ್ಪ ಅಂತಂದರೆ ಬುಪ್ರೊಫೆಸಿನ್ ಅಂತ ಒಂದು ನಂತರ ಸಿಂಪರಣೆಯಲ್ಲಿ ಬುಪ್ರೊಫೆಸಿನ್ನು ಜೊತೆಗೆ ಸಲ್ಫರ್ ಅಂತ. ಸೊ ಅಷ್ಟೊತ್ತಿಗೆ ಯಾಕೆ ಅಂತಂದರೆ ಬೂದಿ ರೋಗನೂ ಸಹ ಸ್ವಲ್ಪ ಬಂದಿರುತ್ತೆ. ಇದು ಬುಪ್ರೊಫೆಸಿನ್ನು 1.5 ಮಿಲಿ 1 ಲೀಟರ್ ನೀರಿಗೆ, ಜೊತೆಗೆ ಸಲ್ಫರ್ನ 2ರಿಂದ 3 ಗ್ರಾಮಷ್ಟು 1 ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಅದರದ್ದು ಮರಿ ಹುಳುಗಳ ಸಂತತಿನ ನಾವು ಕಡಿಮೆ ಮಾಡ್ಬೋದು. ಸೊ ಜೊತೆಗೆ ಬೂದಿ ರೋಗನೂ ಸಹ ಸ್ವಲ್ಪ ಕಡಿಮೆ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ. ನಂತರ ಏನು ಮಾಡಬೇಕು, ಹುಳುಗಳನ್ನ ಗಮನಿಸ್ತಾ ಇರಬೇಕಾಗುತ್ತೆ. ಹುಳುಗಳ ಸಂಖ್ಯೆ ಹೆಚ್ಚಿಗೆ ಆಯಿತು ಅಂತಂದರೆ ಹೂವಿನ ಹಂತದಲ್ಲಿ ನಾವು ಇನ್ನೂ ಒಂದು ಸಿಂಪರಣೆನ ಮಾಡಬೇಕಾಗುತ್ತೆ. ಇದು 3ನೇ ಸಿಂಪರಣೆಯಾಗಿ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಾವು ಲ್ಯಾಂಬ್ಡಾಸೈಲೋತ್ರಿನ್ ಕರಾಟೆ ಅಂತ ಬರುತ್ತೆ, ಲ್ಯಾಂಬ್ಡಾಸೈಲೋತ್ರಿನ್. ಸೊ ಇದನ್ನು ನಾವು 1ರಿಂದ 2 ml ಪ್ರತಿ ಲೀಟರ್ ನೀರಿಗೆ, ಅದ್ರ ಜೊತೆಗೆ ಮತ್ತು ಬೂದಿ ರೋಗಕ್ಕೆ ಎಕ್ಸಕೋನಜೋಲ್ ಅಂತ, ಎಕ್ಸಕೋನಜೋಲ್ ಒಂದು ಇದನ್ನು ಕೆಮಿಕಲ್ನ ನಾವು 2 ಮಿಲಿಲೀಟರ್ 1 ಲೀಟರ್ ನೀರಿಗೆ ನಾವು ಸೇರಿಸಿ ನಾವು ಸಿಂಪರಣೆ ಮಾಡಿದಾಗ ಈ ಜಿಗಿ ಹುಳುಗಳು ಸಂಖ್ಯೆನ ನಾವು ಸಾಕಷ್ಟು ಕಡಿಮೆ ಮಾಡ್ಬೋದು. ಈ ರೀತಿ ನಾವು ಕಡಿಮೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಸೊ ಮಾವಿನ ಹಣ್ಣುಗಳಲ್ಲೂ ಸಹ ಒಂದು ಕಪ್ಪು ಬಣ್ಣ ಉಂಟಾಗುತ್ತೆ. ಸೊ ಅದನ್ನು ಸಹ ನಾವು ತಡೆಗಟ್ಬೋದು. ಅದೇ ರೀತಿ ಮಾವು ಕಾಯಿ ಕಚ್ಚೋದನ್ನು ಸಹ ಹೆಚ್ಚಿಗೆ ಮಾಡ್ಕೋಬೋದು. ಹೀಗೆ ತಜ್ಞರು ವಿವರಿಸಿದ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದರಿಂದ ರೈತ ಬಾಂಧವರು ಮಾವಿನ ಹಣ್ಣನ್ನು ಕಾಡುವ ಜಿಗಿಹುಳು ಹಾಗೂ ಇತರೆ ರೋಗ ಕೀಟಗಳಿಂದ ಮುಕ್ತವಾಗಿ ಗುಣಮಟ್ಟದ ಇಳುವರಿ ಪಡೆಯಬಹುದು.